ಇತ್ತೀಚೆಗೆ ಬಂಗಾಳದ ಪ್ರತಿಷ್ಠಿತ ಕಾಲೇಜು ಸುರೇಂದ್ರನಾಥ ಕ್ಯಾಂಪಸ್ನ ಯೂನಿಯನ್ ಕಚೇರಿಯಲ್ಲಿ ಗನ್ ಸೇರಿದಂತೆ ಗೆದ್ದಲು ಹಿಡಿದ ಕೋಟಿಗೂ ಹೆಚ್ಚು ಹಣ ಪತ್ತೆಯಾಗಿತ್ತು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಕಾಂಚ್ರಪಾರಾದ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ನಡೆದಿದೆ. ಇಲ್ಲಿನ ಅಕೌಂಟ್ಸ್ ಕಚೇರಿಯಲ್ಲಿ 1 ಕೋಟಿ ಸಿಕ್ಕಿದ್ದರೆ ಎಸಿ ರೂಮ್ನಲ್ಲಿ ಬೆಡ್ ಹಾಗೂ ಕಾಂಡೋಮ್ಸ್ ಸಿಕ್ಕಿದೆ ಎಂದು ಪೊಲೀಸರು ಹೇಳಿದ್ದಾರೆ. ಜೊತೆಗೆ 3 ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಕ್ರಮ ಹಣ ಜಮೆ ಮತ್ತು ಅನೈತಿಕ ಚಟುವಟಿಕೆ ನಡೆಸುತ್ತಿರುವ ಆರೋಪದ ಮೇಲೆ ಬಿಜೆಪಿ ನಾಯಕ ಸಂದೀಪ್ ದಾಸ್ ಅವರು ಹಾಗೂ ಪೊಲೀಸರು ಜಂಟಿಯಾಗಿ ಬುಧವಾರ ರಾತ್ರಿ ದಾಳಿ ನಡೆಸಿದರು. ಈ ವೇಳೆ ಶಾಲೆಯ ವಿವಿಧ ಕೊಠಡಿಯಲ್ಲಿ ಅಪಾರ ಪ್ರಮಾಣದ ಕಾಂಡೋಮ್ ಹಾಗೂ ಹಣ ಪತ್ತೆಯಾಗಿದೆ ಎನ್ನಲಾಗಿದೆ. ಶಾಲೆಯ ಅಕೌಂಟ್ಸ್ ಕಚೇರಿಯ ಪರಿಶೀಲಿಸಿದಾಗ ಪೊಲೀಸರಿಗೆ 1.77 ಕೋಟಿ ರೂಪಾಯಿ ನಗದು ರೂಪಾಯಿ ಸಿಕ್ಕಿದೆ. 500, 200 ಹಾಗೂ 100 ರೂಪಾಯಿ ಮುಖಬೆಲೆಯ ಕಂತೆ ನೋಟನ್ನ ಬುಧವಾರ ರಾತ್ರಿಯಿಂದ ಮುಂಜಾನೆ 6ರವರೆಗೂ ಯಂತ್ರಗಳ ಮುಖೇನ ಎಣಿಸಲಾಗಿತ್ತು. ಈ ಸಂಬಂಧ 3 ಉದ್ಯೋಗಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕಚೇರಿಯ ಪಕ್ಕದಲ್ಲೇ ಇದ್ದ ಎಸಿ ವ್ಯವಸ್ಥಿತ ಮಲಗುವ ಕೋಣೆಯಲ್ಲಿ ಕಾಂಡೋಮ್ ಸಿಕ್ಕಿದೆ ಎನ್ನಲಾಗಿದೆ. ಬ್ಯಾರಕ್ಪುರದ ಸಂಸದ ಪಾರ್ಥ್ ಭೌಮಿಕ್ ಹಾಗೂ ಕಮಲ್ ಅಧಿಕಾರಿ ಅಕ್ರಮ ಹಣವನ್ನ ಶಾಲೆಯಲ್ಲಿ ಬಚ್ಚಿಟ್ಟಿದ್ದಾರೆ. ಬೀಜ್ಪುರದ ಮಾಜಿ ಶಾಸಕ ಸುಬೋಧ್ ಅಧಿಕಾರಿ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿದ ಸಂದರ್ಭದಲ್ಲಿ ಹಣವನ್ನ ಬೇರೆಡೆಗೆ ಸಾಗಿಸಿದ್ದರು. ಕಾಂಡೋಮ್ ಸಿಕ್ಕಿ ಈ ಶಾಲೆಗಳಿಗೆ ಯಾರು ಆಗಾಗ ಭೇಟಿ ನೀಡುತ್ತಿದ್ರು ಎಂಬುವ ಬಗ್ಗೆ ಸದ್ಯ ವರದಿ ನೀಡುವಂತೆ ಮಾಹಿತಿ ಕೇಳಿದ್ದೇವೆ ಎಂದು ಸಂದೀಪ್ ದಾಸ್ ಮಾತನಾಡಿದರು. ಪೊಲೀಸರಿಗೆ ಸಿಕ್ಕ ಹಣವು ಶಾಲಾ ಮಕ್ಕಳು ಕಟ್ಟಿದ್ದ ಪ್ರವೇಶಾತಿ ಶುಲ್ಕವಾಗಿದೆ. ಸಾಮಾನ್ಯವಾಗಿ ಇದನ್ನು ಬ್ಯಾಂಕ್ಗೆ ಜಮಾ ಮಾಡಲಾಗುತ್ತೆ. ಆದರೆ ಕಾರಣಾಂತರಗಳಿಂದ ಮಾರ್ಚ್, ಏಪ್ರಿಲ್, ಮೇನಲ್ಲಿ ಸಂಗ್ರಹವಾದ ಹಣವನ್ನು ಜಮೆ ಮಾಡಲು ಸಾಧ್ಯವಾಗಿಲ್ಲ ಎಂದು ವಿಕಾಸ್ ಚಂದ್ರಪಾಲ್ ಸಮರ್ಥನೆ ಕೊಟ್ಟುಕೊಂಡರು. ಆದರೆ ಬೆಡ್ ಮತ್ತು ಕಾಂಡೋಮ್ ಸಿಕ್ಕ ಬಗ್ಗೆ ಮೌನವಾಗಿದ್ದರು ಎನ್ನಲಾಗಿದೆ.